ಇದು ಗುರುವಾರ ಅಲ್ಲೇ ಮಳೆ ಬರ್ತಾ ಇತ್ತು. ಮಳೆ ಬಂದರೆ ಇನ್ನೇನು ಕರೆಂಟ್ ತೆಗಿತಾರಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ನೆಲ ಎಲ್ಲ ಒರೆಸ್ತಿದ್ವು. ಆ ನೆಲ ಒರೆಸ್ಬೇಕಾದ್ರೆ ಪಾಪು ಹಾಗೆ ಆಟ ಆಡ್ತಾ ಇದ್ದ. ಸೊ ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಲಕ್ಷ್ಮಿಗೆ ರೆಡಿ ಮಾಡಬೇಕಾಗಿತ್ತಲ್ಲ, ಅದಕ್ಕೆ ಫಸ್ಟ್ ಬ್ಯಾಕ್ಗ್ರೌಂಡ್ ಎಲ್ಲ ಡೆಕೋರೇಷನ್ ಮಾಡ್ಕೊಂಡ್ವಿ. ಸಿಂಪಲ್ಲಾಗಿಯೇ ಮಾಡಿದ್ವಿ. ಸೊ ಅದು ಕೂಡ ಚೆನ್ನಾಗಿಯೇ ಬಂದಿತ್ತು. ನೈಟೇ ಲಕ್ಷ್ಮಿಗೆಲ್ಲ ಸೀರೆ ಉಡಿಸಿ ಒಡವೆ ಎಲ್ಲ ಹಾಕಿದ್ವಿ. ಯಾಕಂದರೆ ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಮಾಡಬೇಕಲ್ಲ. ಈಗಲೇ ರೆಡಿ ಮಾಡಿದ್ರೆ ಬೆಳಗ್ಗೆ 5 ಗಂಟೆಗೆ ಎದ್ದು ಕಳಸ ಮಾತ್ರ ಇಟ್ಕೊಂಡು ಪೂಜೆ ಮಾಡ್ಬೋದು ಅಂತ ರಾತ್ರಿನೇ ಎಲ್ಲ ಲಕ್ಷ್ಮಿಗೆ ಸೀರೆ ಎಲ್ಲ ಉಡಿಸಿ ಒಡವೆ ಎಲ್ಲ ಹಾಕಿದ್ವು. ಹಾಗೆಯೇ ಪಾಪುದು ಹೊಸದು ಗೆಜ್ಜೆ ತಂದಿದ್ವಿ. ಅದು ಒಂದ್ಸಲನೂ ಪಾಪುಗೆ ಹಾಕಿರಲಿಲ್ಲ. ಸೊ ಫಸ್ಟ್ ಲಕ್ಷ್ಮಿಗೆ ಹಾಕಿದ್ವಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ನಾನು ನಮ್ಮಮ್ಮ ಇಬ್ಬರು ಸೇರಿ ಡೆಕೋರೇಷನು ಮತ್ತು ಲಕ್ಷ್ಮಿನ ರೆಡಿ ಮಾಡಿದ್ವಿ. ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ಫುಲ್ ವಿಡಿಯೋನ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.